ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಕನ್ನಡ ವ್ಯಾಕರಣದ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೇವೆ. ಅದು ಬಂದ್ಬಿಟ್ಟು ವಿಸರ್ಗ ಸಂಧಿ. ವಿಸರ್ಗ ಸಂಧಿಯ ನಿಯಮ ಏನು ಹೇಳುತ್ತೆ ಅಂದರೆ, ಪೂರ್ವ ಪದದ ಅಂತ್ಯದಲ್ಲಿರುವ ರಕಾರ ಅಥವಾ ಸಕಾರಗಳಿಗೆ ಖ ಖ ಫ ಫ ಕಾರಗಳು ಪರವಾದರೆ, ಸಂಧಿಯಾಗುವಾಗ ರಕಾರ ಮತ್ತು ಸಕಾರಗಳು ಲೋಪವಾಗಿ ಅವುಗಳ ಸ್ಥಾನದಲ್ಲಿ ವಿಸರ್ಗ ಆದೇಶವಾಗಿ ಬಂದರೆ ಅದನ್ನು ವಿಸರ್ಗ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಅಂತರ್ ಪ್ಲಸ್ ಕಲಹ, ಅಂತಃಕಲಹ; ಅಂತರ್ ಪ್ಲಸ್ ಕರನ, ಅಂತಃಕರಣ; ಅಂತರ್ ಪ್ಲಸ್ ಪುರ, ಅಂತಂಪುರ; ಅಧಸ್ ಅಂದರೆ ಕೆಳಗೆ, ಪ್ಲಸ್ ಪತನ, ಅಧಂಪತನ; ಪ್ರಾತರ್ ಅಂದರೆ ಬೆಳಗ್ಗೆ, ಪ್ಲಸ್ ಕಾಲ, ಪ್ರಾಂತಃಕಾಲ; ಪುನರ್ ಪ್ಲಸ್ ಪರೀಕ್ಷೆ, ಪುನಃಪರೀಕ್ಷೆ; ತಪಸ್ ಪ್ಲಸ್ ಫಲ, ತಪ್ಫಲ. ನೆಕ್ಸ್ಟ್ ಬಂದ್ಬಿಟ್ಟು ಸಮಾಸ. ಇದು ಸಾಧಿತ ನಾಮಗಳಲ್ಲೊಂದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳು ಸೇರಿ ಒಂದು ನಾಮ ಸಿದ್ಧಗೊಂಡರೆ ಅದನ್ನು ಸಮಾಸ ಎನ್ನುತ್ತೇವೆ. ಅಥವಾ ಬಿಡಿಬಿಡಿಯಾಗಿ ವಿಸ್ತರಿಸಿ ಹೇಳಬಹುದಾದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳನ್ನು ಕೂಡಿಸಿ ಏಕಾರ್ಥ ಬರುವಂತೆ ಸಿದ್ಧಗೊಳಿಸಿದ ರೂಪವೇ ಸಮಾಸವಾಗಿದೆ. ಇದನ್ನು ಪದವಿಧಿ, ಕುಡುನುಡಿ, ಸಮಸ್ತ ಪದ, ಸಮಾಸ ಪದ ಎಂಬ ಬೇರೆ ಬೇರೆ ಅರ್ಥಗಳಿಂದ ಗುರುತಿಸುತ್ತಾರೆ. ಉದಾಹರಣೆಗೆ, ಅರಸನ ಪ್ಲಸ್ ಮರೆ, ಅರಮನೆ; ಹಿರಿದಾದ ಪ್ಲಸ್ ಮಾರಿ, ಹೆಮ್ಮಾರಿ; ಕೆಂಪಾದ ಪ್ಲಸ್ ತಾವರೆ, ಕೆಂದಾವರೆ; ಮೂಗಿನ ಪ್ಲಸ್ ತುದಿ, ತುದಿಮೂಗು. ಸಮಾಸದಲ್ಲಿ ಒಟ್ಟು 4 ಭಾಗಗಳಿರುತ್ತವೆ. 1 ಪೂರ್ವ ಪದ, 2 ಉತ್ತರ ಪದ, 3 ಸಮಾಸ ಪದ, 4 ವಿಗ್ರಹ ಪದ. ಅರ್ಥದ ದೃಷ್ಟಿಯಿಂದ ಸಮಾಸವನ್ನು 4 ಪ್ರಕಾರಗಳಲ್ಲಿ ವಿಂಗಡಿಸುತ್ತಾರೆ. 1 ಉತ್ತ ಪದಾರ್ಥ ಪ್ರಧಾನ ಸಮಾಸ. ಅದರೊಳಗೆ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ. 4 ಕ್ರಿಯಾ ಸಮಾಸ, 5 ಗಮಕ ಸಮಾಸ. ಎರಡನೆಯದಾಗಿ ಪೂರ್ವ ಪದಾರ್ಥ ಪ್ರಧಾನ ಸಮಾಸ. ಅದರೊಳಗೆ ಅಂಶಿ ಸಮಾಸ ಬರುತ್ತದೆ. ಮೂರನೆಯದು ಉಭಯ ಅಥವಾ ಸರ್ವ ಪದಾರ್ಥ ಪ್ರಧಾನ ಸಮಾಸ. ಅದರೊಳಗೆ ಒಂದೇ ಬರುತ್ತೆ, ದ್ವಂದ್ವ ಸಮಾಸ. 4ನೆಯದು ಅನ್ನ ಪದಾರ್ಥ ಪ್ರಧಾನ ಸಮಾಸ. ಅದರೊಳಗೆ ಬಹುರ್ವಿ ಸಮಾಸ. ಮೊದಲನೆಯದಾಗಿ ತತ್ಪುರುಷ ಸಮಾಸದ ಬಗ್ಗೆ ನೋಡೋಣ. ಪೂರ್ವ ಪದವು ಕಾರಕವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಅರಸನ ಪ್ಲಸ್ ಮನೆ, ಅರಮನೆ; ಹೊಟ್ಟೆಯಲ್ಲಿ ಪ್ಲಸ್ ಕಿಚ್ಚು, ಹೊಟ್ಟೆ ಕಿಚ್ಚು; ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು; ಕಣ್ ಪ್ಲಸ್ ಮನಿ, ಕಣ್ಮನಿ. ಪೂರ್ವ ಪದವು ಹೊಂದಿರುವ ವಿಭಕ್ತಿ ಪ್ರತ್ಯಯದ ಹಿನ್ನೆಲೆಯಲ್ಲಿ ತತ್ಪುರುಷ ಸಮಾಸವನ್ನು 5 ಪ್ರಕಾರಗಳಲ್ಲಿ ವಿಂಗಡಿಸುತ್ತಾರೆ. ತತ್ಪುರುಷ ಸಮಾಸದಲ್ಲಿ ಮತ್ತೆ 5 ಪ್ರಕಾರಗಳಾಗಿ ವಿಂಗಡಿಸುತ್ತಾರೆ. ಅವು ಮೊದಲನೆಯದಾಗಿ ತೃತೀಯ ತತ್ಪುರುಷ ಸಮಾಸ. ಅವುಗಳಿಗೆ ಉದಾಹರಣೆ: ಜ್ಞಾನದಿಂದ ಪ್ಲಸ್ ವೃದ್ಧ, ಜ್ಞಾನವೃದ್ಧ; ವಯಸ್ಸಿನಿಂದ ಪ್ಲಸ್ ವೃದ್ಧ, ವಯೋವೃದ್ಧ; ಕಣ್ಣಿನಿಂದ ಪ್ಲಸ್ ಕುರುಡ, ಕಣ್ಗುರುಡ; ಚೋರರಿಂದ ಪ್ಲಸ್ ಭಯ, ಚೋರ್ಭಯ; ಮದದಿಂದ ಪ್ಲಸ್ ಅಂಧ, ಮಂದಾದ. ಎರಡನೆಯದಾಗಿ ಚತುರ್ಥಿ ತತ್ಪುರುಷ ಸಮಾಸ. ಅದಕ್ಕೆ ಉದಾಹರಣೆ: ಸೂರ್ಯನಿಗೆ ಪ್ಲಸ್ ಗ್ರಹಣ, ಸೂರ್ಯಗ್ರಹಣ; ಹೆರಳಿಗೆ ಪ್ಲಸ್ ಎಣ್ಣೆ, ಹೆರಳೆಣ್ಣೆ;
ಚಂದ್ರನಿಗೆ ಪ್ಲಸ್ ಗ್ರಹಣ ಚಂದ್ರಗ್ರಹಣ. ಕೃಷ್ಣನಿಗೆ ಪ್ಲಸ್ ಅರ್ಪಣ ಕೃಷ್ಣಾರ್ಪಣ. ಭೂಮಿಗೆ ಪ್ಲಸ್ ಪತಿ ಭೂಪತಿ ಅಥವಾ ಭೂಮಿಯ ಪತಿ. ಮೂರನೆಯದಾಗಿ ಪಂಚಮಿ ತತ್ಪುರುಷ ಸಮಾಸ. ಅದಕ್ಕೆ ಉದಾಹರಣೆ ಋಣದ ದೆಸೆಯಿಂದ ಪ್ಲಸ್ ಮುಕ್ಕ ಋಣಮುಕ್ತ. ದೇಶದ ದೆಸೆಯಿಂದ ಪ್ಲಸ್ ಅಂತರ ದೇಶಾಂತರ. ಪಕ್ಷದ ದೆಸೆಯಿಂದ ಪ್ಲಸ್ ಅಂತರ ಪಕ್ಷಾಂತರ. ರೋಗದ ದೆಸೆಯಿಂದ ಪ್ಲಸ್ ಮುಕ್ತ ರೋಗ ಮುಕ್ತ. ಸತಿಯ ಪ್ಲಸ್ ದೆಸೆಯಿಂದ ಪ್ಲಸ್ ವಿಯೋಗ ಸತಿವಿಯೋಗ. ನಾಲ್ಕನೆಯದಾಗಿ ಷಷ್ಠಿ ತತ್ಪುರುಷ ಸಮಾಸ. ಅವುಗಳಿಗೆ ಉದಾಹರಣೆ ಮನೆಯ ಪ್ಲಸ್ ಕಾಲ ಮಳೆಗಾಲ. ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ಕಲ್ಲಿನ ಪ್ಲಸ್ ಮಂಟಪ ಕಲ್ಲು ಮಂಟಪ. ಅರಸನ ಪ್ಲಸ್ ಗಿಳಿ ಅರಗಿನಿ. ಐದನೆಯದಾಗಿ ಸಪ್ತಮಿ ತತ್ಪುರುಷ ಸಮಾಸ. ಗೃಹದಲ್ಲಿ ಪ್ಲಸ್ ಪ್ರವೇಶ ಗೃಹ ಪ್ರವೇಶ. ಪುರುಷರಲ್ಲಿ ಪ್ಲಸ್ ಉತ್ತಮ ಪುರುಷೋತ್ತಮ. ವನದಲ್ಲಿ ಪ್ಲಸ್ ವಾಸ ವನವಾಸ. ಸರ್ವರಲ್ಲಿ ಪ್ಲಸ್ ಉತ್ತಮ ಸರ್ವೋತ್ತಮ. ರಣದಲ್ಲಿ ಪ್ಲಸ್ ಧೀರ ರಣಧೀರ. ಇವೆಲ್ಲವೂ ತತ್ಪುರುಷದ 5 ಭಾಗವಾಗಿ ವಿಂಗಡಿಸಿದ್ದಾರೆ ಮತ್ತು ಅವುಗಳ ಉದಾಹರಣೆಗಳು. ನೆಕ್ಸ್ಟ್ ನೋಡೋಣ. ಸಮಾಸವಾಗುವಾಗ ಪೂರ್ವಪದವು ಹೊಂದಿರುವ ವಿಭಕ್ತಿ ಪ್ರತ್ಯಯ ಲೋಪವಾಗುತ್ತದೆ. ನೆಕ್ಸ್ಟ್ ಬರುವುದು ಕರ್ಮಧಾರೆಯ ಸಮಾಸ. ಅದರ ನಿಯಮ ಪೂರ್ವಪದವು ಗುಣವಾಚಿಯಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಕರ್ಮಧಾರೆ ಸಮಾಸ ಎಂದು ಕರೆಯುತ್ತಾರೆ. ಅದಕ್ಕೆ ಉದಾಹರಣೆ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ಕೆಂಪಾದ ಪ್ಲಸ್ ಗುಲಾಬಿ ಕೆಂಗುಲಾಬಿ. ತಂಪಾದ ಪ್ಲಸ್ ಗಾಳಿ ತಂಗಾಳಿ. ಇಂಪಾದ ಪ್ಲಸ್ ಸರ ಇಂಚರ. ಹಿರಿದಾದ ಪ್ಲಸ್ ರೇಗ ಹೆದ್ದೇಗ. ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು. ನಿಡಿದಾದ ಪ್ಲಸ್ ಇರುಳು ನಿಟ್ಟಿರುಳು. ನಿಡಿದಾದ ಪ್ಲಸ್ ಉಸಿರು ನಿಟ್ಟುಸಿರು. ಇಲ್ಲಿ ಪೂರ್ವೋತ್ತರ ಪದಗಳು ವಿಶೇಷಣ ವಿಶೇಷ ಭಾವದಿಂದ ಕೂಡಿ ಸಮಾಸವಾಗುತ್ತದೆ. ಉದಾಹರಣೆಗೆ ಕೆಂಪಾದ ಪ್ಲಸ್ ಕದಿರು ಕೆಂಗದಿರು. ಕದಿರು ಅಂದರೆ ಕಿರಣ. ತಂಪಾದ ಪ್ಲಸ್ ಕದಿರು ಕಂಗೆದಿರು. ಬಿಳಿಯ ಪ್ಲಸ್ ಕೊಡೆ ಬೆಳ್ಗೊಡೆ. ಶ್ವೇತವಾದ ಪ್ಲಸ್ ಅಂಬರ ಶ್ವೇತಾಂಬರ. ಕರಿಯ ಪ್ಲಸ್ ಮೋಡ ಕಾರ್ಮೋಡ. ಇದರ ಎರಡನೆಯ ನಿಯಮ ಅಂದರೆ ಕರ್ಮಧಾರೆಯ ಎರಡನೇ ನಿಯಮ ಪೂರ್ವೋತ್ತರ ಪದಗಳು ಉಪಮಾನ ಉಪಮೇಯ ಇಲ್ಲವೇ ಉಪಮೇಯ ಉಪಮಾನ ಭಾವದಿಂದ ಕೂಡಿ ಸಮಾಸವಾದರೆ ಇದನ್ನು ಕೂಡ ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತಾರೆ. ಉದಾಹರಣೆ ಗಿಳಿಯಂತೆ ಪ್ಲಸ್ ಉಸಿರು ಗಿಳಿ ಹಸಿರು. ಎಲೆಯಂತೆ ಪ್ಲಸ್ ಹಸಿರು ಎಲೆ ಹಸಿರು. ಕಲ್ಲಿನಂತೆ ಪ್ಲಸ್ ಸಕ್ಕರೆ ಕಲ್ಲು ಸಕ್ಕರೆ. ಕಲ್ಲಿನಂತೆ ಪ್ಲಸ್ ಇದ್ದಿಲು ಕಲ್ಲಿದ್ದಿಲು. ಹಾಲಿನಂತೆ ಪ್ಲಸ್ ಕಡಲ ಹಾಲ್ಗಡಲ. ಹೊನ್ನಿನಂತೆ ಪ್ಲಸ್ ಕಿರಣ ಹೊಂಗಿರಣ. ಚರಣಗಳು ಪ್ಲಸ್ ಕಮಲದಂತೆ ಚರಣಕಮಲ. ಹೃದಯವು ಪ್ಲಸ್ ಮಂದಿರದಂತೆ ಹೃದಯ ಮಂದಿರ. ಕರಗಳು ಪ್ಲಸ್ ಕಮಲದಂತೆ ಕರಕಮಲ. ಮುಖವು ಪ್ಲಸ್ ಚಂದ್ರನಂತೆ ಮುಖಚಂದ್ರ. ಮುಖವು ಪ್ಲಸ್ ಅರವಿಂದದಂತೆ ಮುಖಾರವಿಂದ. ಮೂರನೇ ನಿಯಮ ಕರ್ಮಧಾರೆಯ ಸಮಾಸದ್ದು ಪೂರ್ವೋತ್ತರ ಪದಗಳೆರಡು ವಿಶೇಷಣಗಳಾಗಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹಸಿಯು ಪ್ಲಸ್ ಬಿಸಿಯು ಹಸಿ ಬಿಸಿ. ಹುಳಿಯು ಪ್ಲಸ್ ವಧುವರವು ಹುಳಿ ಮಧುರ. ಸಿಹಿಯು ಪ್ಲಸ್ ಕಹಿಯು ಸಿಹಿ ಕಹಿ. ಹಿರಿದು ಪ್ಲಸ್ ಕಿರಿಯು ಹಿರಿಕಿರಿದು. ಕರ್ಮಧಾರೆಯ ನಾಲ್ಕನೇ ನಿಯಮ ಪೂರ್ವಪದವು ಅವಧಾರಣೆಯ ಎ ಎಂದು ಸ್ವರವನ್ನು ಪಡೆದುಕೊಂಡು ನಿಶ್ಚಿತಾರ್ಥದಲ್ಲಿ ಬಳಕೆಗೊಳ್ಳುತ್ತಿದ್ದು ಉತ್ತರ ಪದವಾದ
ನಾಮದೊಂದಿಗೆ ಸೇರಿ ಸಮಾಸವಾದರೆ ಇದನ್ನು ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಕೋಪವೇ ಪ್ಲಸ್ ಅನಲ ಕೋಪಾನಲ, ಫಲವೇ ಪ್ಲಸ್ ಆಹಾರ ಫಲಹಾರ, ಅಭಿಮಾನವೇ ಪ್ಲಸ್ ಧನ ಅಭಿಮಾನಧನ. ಕರ್ಮಧಾರೆಯ 5ನೇ ನಿಯಮವನ್ನು ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.